ಹೇಳೋದಿಷ್ಟೇ, ನನ್ನ ಹುಟ್ಟುಹಬ್ಬದಲ್ಲಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಂತ ಮಂಜುನಾಥ್ ಗೌಡ್ರು ಒಂದು ಒಳ್ಳೆ ಸಜೆಷನ್ ಕೊಟ್ರು. ಎಲ್ಲೋ ತಿಂದು ಉಂಡು ಕೇಕ್ ಹಾಕೊಂಡು ನೀವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂತೀರಾ? ಬೇಡ. ನೀವು ಪ್ರತಿ ವರ್ಷದಲ್ಲಿ ನೀವು, ನಾನು ಏನೇ ಸಪೋರ್ಟ್ ಇದ್ರು ನಾನು ಫ್ರೀ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೀವು ಜನಗಳನ್ನ ಕರೆಸಿ ಅವ್ರಿಗೆ ಅನುಕೂಲ ಆಗೋ ರೀತಿನಲ್ಲಿ ಅವ್ರನ್ನ ನಮ್ಮ ಹಾಸ್ಪಿಟ್ಲಿಗೆ ಕಳಿಸಿ ನಾವು ಫ್ರೀ ಆಪರೇಷನ್ ಮಾಡಿ ನಿಮ್ಗೆ ಕಳಿಸ್ತೀವಿ. ಅದು ನೀವು ಜವಾಬ್ದಾರಿ ತಗೊಂಡು ನಿಮ್ ಜವಾಬ್ದಾರಿಯಿಂದ ಆ ಕೆಲಸ ಮಾಡ್ಕೊಟ್ರೆ ಆ ಕತ್ಲಾಗಿರೋರು ಬೆಳಕಿಗೆ ಬರ್ತಾರೆ. ಒಂದು ಅವಕಾಶ ಮಾಡ್ಕೊಡಿ ಅಂತ ನಮ್ಮ ಮಂಜುನಾಥ್ ಗೌಡ್ರು ನಮ್ಗೆ ಮಾರ್ಗದರ್ಶನ ಕೊಟ್ರು. ಆದ್ರೆ ನಾನಾದ್ರೂ ಹೇಳೋದಿಷ್ಟೇ, ಇವತ್ತು ನನ್ಗಾದ್ರೂ ಮೊನ್ನೆ ನಾವು ಹುಟ್ಟು ಹಬ್ಬದಲ್ಲಿ ಸಿನಪ್ಪಗೆ ಚೇರ ಕೊಡ್ರ, ನಮ್ಗೊಂದು ಈ ಕತ್ಲಗಿರೋನ ಬೆಳಕ್ ನಾನು ತರಲೇಬೇಕು ಈ ತಾಲೂಕಲ್ಲಿ ಅಂತನ ನಾವು ಯೋಚನೆ ಮಾಡಿದಾಗ ಇವತ್ತು ನಾವು ಪ್ರತಿ ಗ್ರಾಮ ಪಂಚಾಯತಿಗೂ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂತ ಮಂಜುನಾಥ್ ಗೌಡ್ರು ನಾನು ಅವಕಾಶ ಮಾಡಿಕೊಡ್ತೀನಿ. ಅದೆಷ್ಟೇ ಖರ್ಚು ಬಂದ್ರು, ದಯವಿಟ್ಟು ಖರ್ಚು ಬಂದ್ರು ನಾನು ನಮ್ಮ ಇವ್ರ ಕಡೆಯಿಂದ ನಾನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ನಿಮ್ ತಾಲೂಕಿನ ಜನ ಎಷ್ಟೇ ಜನ ಇದ್ರು ನಾನು ಆಪರೇಷನ್ ಮಾಡಿಸ್ಕೊಡ್ತೀನಿ. ನಿನ್ ಜವಾಬ್ದಾರಿ ತಗೊಂಡು ನಿನ್ ಕೆಲಸ ಮಾಡುವಂತ ಒಂದು ಮಾರ್ಗದರ್ಶನ ಕೊಟ್ರು. ಆ ಮಾರ್ಗದರ್ಶನದಲ್ಲಿ ನಾನು ಏನ್ ಇವತ್ತು ನಮ್ಮ ಆತ್ಮೀಯರು ಆದಂತ ಉಗ್ರೇಶ್ ಅಣ್ಣನವರ ಅಭಿಮಾನಿ ಬಳಗದವರು, ಆಗ ನನ್ನ ಸಹೋದರಿ ಯಶೋ ಮತ್ತೆ ಇನ್ನೊಬ್ಳು ವನಿತಾ, ಇವತ್ತು ಅವರೆಲ್ಲ ರಿಸ್ಕ್ ತಗೊಂಡು ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಟಾಮ್ ಹಾಕ್ಸಿ ಇವತ್ತು ಒಂದು 100 ಜನ ಒಂದು ಪ್ರತಿ ಗ್ರಾಮ ಪಂಚಾಯತಿಗೆ 100-120 ಜನ ಇವತ್ತು ಬಂದು ಕಣ್ಣು ಟೆಸ್ಟ್ ಮಾಡಿಸ್ಕೊಂಡು ಹೋಗೋಂತ ಒಂದು ಅವಕಾಶ ಮಾಡಿದ್ದಾರೆ. ಇವತ್ತು ಸಹ ನಿಮ್ಗೆ ಹೇಳೋದು ಇಷ್ಟೇ, ಪ್ರತಿಯೊಂದು ಯಾವುದೇ ಒಂದು ಖರ್ಚು ಇಲ್ಲದ ರೀತಿನಲ್ಲಿ ನಿಮ್ಗೆ ಆಪರೇಷನ್ ಮಾಡಿಸಿ ನಮ್ಮ ಮಂಜುನಾಥ್ ಗೌಡ್ರು ನಿಮ್ಮನ್ನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಊಟ ತಿಂಡಿ ಖರ್ಚಿಂದ ಕರ್ಕೊಂಬಂದು ಇವತ್ತು ಎಲ್ಲಿಂದ ನಿಮ್ಗೆ ಕರ್ಕೊಂಡೋಗಿರ್ತಾರೋ ಅಲ್ಲಿ ಕರ್ಕೊಂಬಂದು ನಿಮ್ಗೆ ಆಪರೇಷನ್ ಮಾಡಿ ತಂದು ಬಿಡ್ತಾರೆ. ನಾವು ಇಲ್ಲಿಂದ ನಿಮ್ಮ ಊರುಗಳಿಗೆ ಮುಟ್ಸಕ್ಕೆ ನಾವು ಜವಾಬ್ದಾರಿ ತಗೊಂತೀವಿ. ಆ ದೆಸೆಯಿಂದನ ನೀವೆಲ್ಲರೂ ಇವತ್ತು ಯಾರು ಕತ್ಲಲ್ಲಿರೋ ಅಂತ ಅವಶ್ಯಕತೆ ಇಲ್ಲ. ಇವತ್ತು ಅದೇನೇ ಖರ್ಚು ಬಂದ್ರು, ಏನೇ ನಿಮ್ಗೆ ಊಟ ಉಪಚಾರದ ಏನೇ ಖರ್ಚು ಬಂದ್ರು ನಾವು ಜವಾಬ್ದಾರಿ ತಗೊಂಡ್ತೀವಿ. ಇವತ್ತು ನಮ್ಮ ಅಭಿಮಾನಿಗಳು ಜವಾಬ್ದಾರಿ ತಗೊಂಡಿದ್ದಾರೆ. ಆ ದೆಸೆಯಿಂದನ ಇವತ್ತು ಇಡೀ ತಾಲೂಕಿಗೆ ಪ್ರತಿ ಒಂದು ವಾರ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಮಾಡುವಂತ ಒಂದು ಕಾರ್ಯಕ್ರಮ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಮತ್ತೆ ನಮ್ಮ ಏನು ಉಗ್ರೇಶ್ ಅಣ್ಣನವರ ಅಭಿಮಾನಿ ಬಳಗದಿಂದ ಇವತ್ತು ಎಲ್ಲರೂ ನಮ್ಮ ಆತ್ಮೀಯ ನನ್ನ ಸಹೋದರರಾದಂತ ಎಲ್ಲರೂ ಈ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಇದು ಉಪಯೋಗ ಆಗ್ಬೇಕು. ಯಾಕೆಂದ್ರೆ ಶ್ರೀಮಂತರು 50,000 ಆಗ್ಲಿ ಲಕ್ಷ ಆಗ್ಲಿ ಅವ್ರು ಹೋಗಿ ಎಲ್ಲಾದ್ರೂ ಹೋಗಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಬೆಂಗಳೂರು ಆಗ್ಲಿ ಎಲ್ಲೋ ಒಂದ್ ಕಡೆ ತೋರಿಸಿ ಅವ್ರು ಆಪರೇಷನ್ ಮಾಡ್ಕೊಂಡ್ ಬರ್ತಾರೆ. ಇವತ್ತು ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವತ್ತು ನಾವು 5,000 ಕೊಟ್ಟು ಆಪರೇಷನ್ ಮಾಡ್ಸಕ್ಕೂ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಇವತ್ತು ನಾವು ನಿರ್ಮಾಣ ಆಗೈತೆ. ಯಾಕೆಂದ್ರೆ ನಮ್ಮಲ್ಲಿ ಒಳ್ಳೆ ಬೆಳೆ ಇಲ್ಲ, ನೀರಿಲ್ಲ. ಆ ಪರಿಸ್ಥಿತಿ ಇವತ್ತು ನಾವು ರೈತರು ಎಲ್ಲ ಬಹಳ ಬಡತನಕ್ಕೆ ಬಂದಿದ್ದೀವಿ. ಆ ದೆಸೆಯಿಂದ ನಾವು ನಮ್ಮ ಮುಖಂಡರುಗಳು ಜವಾಬ್ದಾರಿ ತಗೊಂಡು ನಿಮ್ಗೆ ಆಪರೇಷನ್ ಮಾಡಿಸಿ ತಂದು ಬಿಡ್ತಾರೆ. ಇದನ್ನ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ನೀವು ಸದುಪಯೋಗ ಪಡಿಸ್ಕೋಬೇಕು. ನಾನು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೈ ಮುಗಿದು ಹೇಳ್ತಾರೆ, ಯಾವುದೋ ತೊಂದರೆ ಆಗದ ರೀತಿನಲ್ಲಿ. ಯಾಕೆಂದ್ರೆ ನಾನು ಒಂದು ಸ್ವಲ್ಪ ಸ್ವಾರ್ಥ. ಯಾಕೆಂದ್ರೆ ನನ್ ಕೊಟ್ಟ ಪಂಚಾಯತಿನಲ್ಲಿ ನಾನು ಯಾಕೆ ಫಸ್ಟ್ ಮಾಡಿಸ್ಬಾರ್ದು? ಈಗ ಟೌನ್ ನಲ್ಲಿ ಆದ್ರೆ ಯಾರೋ ಹಾಸ್ಪಿಟ್ಲ್ಗಳು ಇರ್ತಾರೆ, ಎಲ್ಲೋ ಒಂದ್ ಕಡೆ ಅವ್ರು ತೋರಿಸ್ಕೊಂಡು ಹೋಗ್ತಾರೆ. ಆ ಸ್ವಾರ್ಥದಿಂದ ನಾನು ಸಹ ನಮ್ಮ ಮಂಜುನಾಥ ಗೌಡ್ರಿಗೆ ಹೇಳಿ, ಇಲ್ಲ ಸರ್ ನನ್ನ ಕೊಟ್ಟ ಪಂಚಾಯತಿ ನಮ್ಮ ಸ್ವಂತ ಪಂಚಾಯತಿ, ನಮ್ಮ ಪಂಚಾಯತಿ ಊರು ಬರೋದು ಆದ್ಲೂರು. ಆ ದೆಸೆಯಿಂದ ನಾನು ಕೊಟ್ಟ ಪಂಚಾಯತಿನೇ ಮೊದಲನೇದೇ ಕೊಟ್ಟ ಪಂಚಾಯತಿಯಲ್ಲಿ ಮಾಡ್ಸೇನೆ, ಆಮೇಕಿಂತ ನೆಕ್ಸ್ಟ್ ಬೇರೆ ಪಂಚಾಯತಿಗೆ ಹೋಗೋಣ ಅಂತ ಅವ್ರು ನಾವು ಕೇಳಿದಾಗ ಆಯ್ತಪ್ಪ ಇಲ್ಲ ನೀನ್ ಫಸ್ಟ್ ಕೊಟ್ಟ ಪಂಚಾಯತಿಯಲ್ಲೇ ಮಾಡಿಸು ಅಂತ ಹೇಳಿದ್ದಾರೆ. ಆ ದೆಸೆಯಿಂದ ನನಗೆ ಆಸೆ. ಯಾಕೆಂದ್ರೆ ಈ ತಾಲೂಕಲ್ಲಿ ಕತ್ಲಲ್ಲಿರೋನ್ನ ಬೆಳಕಿ ತಂದು ಕೊಡ್ಬೇಕು ಎಂಬುದು ಒಂದು ಆಸೆ ನನಗಿದೆ. ಆ ಆಸೆ ನಮ್ ಕೈ ಜೋಡಿಸಿದ್ದಾರೆ ಮಂಜುನಾಥ್ ಗೌಡ್ರು. ನಮ್ಮ ಆತ್ಮೀಯ ವೇದಿಕೆ ಮೇಲಿರೋ ಎಲ್ಲ ಲಯನ್ಸ್ ಕ್ಲಬ್ ವತಿಯಿಂದ ಏನು ಎಲ್ಲಾ ಡೈರೆಕ್ಟರ್ಗಳಿದ್ದಾರೆ, ಮತ್ತೆ ಏನು ಬಡವರ ಮಕ್ಕಳಿಗೆ ಒಂದು ಸ್ಕೂಲಲ್ಲಿ ಒಂದು PU ಕಾಲೇಜಲ್ಲಿ ಇವತ್ತು ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತು 5 ಕಂಪ್ಯೂಟರ್ ಕೊಡೋ ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ. ಇವತ್ತು 13ನೇ ತಾರೀಕು ಒಂದು ಬಡವರ ಮಕ್ಕಳು, ಇವತ್ತು ಶ್ರೀಮಂತರ ಮಕ್ಕಳು ಕಂಪ್ಯೂಟರ್ ತಂದು ಮನೆಗೆ ಕಲ್ಕೊಂತಾರೆ. ಆದ್ರೆ ಈ ಬಡವರ ಮಕ್ಳು ಯಾರುನು ಮನೆಗೆ ಹೋಗಿ 60,000 70,000 ತಂದು ಒಂದು ಕಂಪ್ಯೂಟರ್ ತಂದು ಇಕ್ಕಣಕ್ ಆಗಲ್ಲ. ಆ ದೆಸೆಯಿಂದ ಇವತ್ತು ನಮ್ಮ IB ಸರ್ಕಲ್ ಅಲ್ಲಿ ಇರೋಂತ PU ಕಾಲೇಜಲ್ಲಿ ಇವತ್ತು 5-6 ಸರ್ ಕೊಡ್ತಿರೋದು, 5 ಒಂದು ಕಂಪ್ಯೂಟರ್ ಕೊಡೋಂತ ತೀರ್ಮಾನ ನಮ್ಮ ಲಯನ್ಸ್ ಕ್ಲಬ್ ಅಲ್ಲಿ ತಗೊಂಡಿದ್ವಿ. ಈಗ ಹೊಸದಾಗಿ ಈ ಲಯನ್ಸ್ ಕ್ಲಬ್ ಈ ಶಿರಾದಲ್ಲಿ ಮೊನ್ನೆ 13ನೇ ತಾರೀಕು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಆ ಉದ್ಘಾಟನೆಗೆ ಮುಂಚೆಗೆನೆ ನಾವು ಇದೆಲ್ಲ ಕಾರ್ಯಕ್ರಮನ ಮಾಡಿ 13ನೇ ತಾರೀಕು ಉದ್ಘಾಟನೆ ಮಾಡ್ತಾ ಇದೀವಿ. ಅವತ್ತು ಸಹ ನಮ್ಮ ಯಾರು ಇದ್ರು ಎಲ್ಲಾ ನಮ್ಮ ಆತ್ಮೀಯರು ಸ್ನೇಹಿತರು ನೀವೆಲ್ಲ ಬರ್ಬೇಕು ಅಂತೆಲ್ಲ ನಾನಾದ್ರೂ ಹೇಳ್ತಾ ಇಚ್ಛೆ ಪಡ್ತಿದ್ದೆ. ಅಂದ್ರೆ ಇವತ್ತು ಮನುಷ್ಯನಿಗೆ
ದೃಷ್ಟಿ ಬಹಳ ಮುಖ್ಯ. ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ 40ನೇ ವಯಸ್ಸಿನವರೆಗೂ ದೃಷ್ಟಿ ಚೆನ್ನಾಗೇ ಇರ್ತದೆ. ಕೆಲವೊಂದು ಕಾಯಿಲೆಗಳನ್ನ ಸಣ್ಣ ವಯಸ್ಸಿನಲ್ಲಿ ಬರ್ತಕ್ಕಂಥ ಕಾಯಿಲೆಗಳನ್ನ ಹೊರತುಪಡಿಸಿ 40 ವರ್ಷ ಆದ್ಮೇಲೆ ಎಲ್ಲರಿಗೂ ಸಹಿತ ಸಾಮಾನ್ಯವಾಗಿ ಈ ಒಂದಡಿ ಅಂತರದಲ್ಲಿ ನಾವೇನ್ ನೋಡ್ತಕ್ಕಂಥ ಸಣ್ಣ ಅಕ್ಷರಗಳಾಗ್ಬೋದು, ಅಕ್ಕಿ ಭತ್ತ ಸೂಜಿ ದಾರ ನೋಡೋದಾಗ್ಬೋದು, ತಲೆಯಾಗಿ ಏನ್ ನೋಡೋದಾಗ್ಬೋದು, ಕಾಲಾಗಿ ಮುಳ್ಳು ನೋಡೋದಾಗ್ಬೋದು, ಇಂಥವೆಲ್ಲ ಕಾಣದಂಗೆ ಆಗ್ಲಿಕ್ಕೆ ಶುರು ಮಾಡ್ತವೆ. ಹಿಂಗೆ ದೂರ ನಿಡ್ಕೊಂಡು ನೋಡ್ಬೇಕಾಗ್ತದೆ. ಒಂದು ಬ್ಯಾಂಕಿಗೆ ಹೋಗಿ ಸೈನ್ ಮಾಡ್ಬೇಕು, ಸೈನ್ ಕಷ್ಟ ಆಗ್ತದೆ. 50 ವರ್ಷ ಆದ್ಮೇಲೆ ಏನಾಗ್ತದೆ, ಎದುರುಗಡೆ ಬಂದಿರ್ತಕ್ಕಂಥ ಮನುಷ್ಯನ ಮುಖ ಸರಿ ಕಾಣಂಗಿಲ್ಲ. ಅವ್ನು ಹೌದೋ ಅಲ್ಲೋ ಹತ್ರ ಬಂದಾಗ ಏನಾಗ್ತದೆ ಗೊತ್ತಾಗ್ತದೆ. ಇನ್ನು 60 ವರ್ಷ ಆದ್ಮೇಲೆ ಹತ್ರಕ್ ಬಂದ್ರು ಗೊತ್ತಾಗಲ್ಲ. ಪಕ್ಕದಾಗ ನನ್ನ ಕಾಲಾಗೆ ಒಂದು ಹಾವು ಹೊಡೆದೋದ್ರು ಗೊತ್ತಾಗಲ್ಲ. ಪಕ್ಕದಾಗಿರೋ ಪರಿಚಯ ಮನುಷ್ಯ ಹೋದ್ರು ಗೊತ್ತಾಗಲ್ಲ. ಅದೇನಾಗ್ತದೆ ವಯೋಧರ್ಮ. 60 ವರ್ಷಕ್ಕೆ ಎಲ್ಲರಿಗೂ ಸಹಿತ ಇವತ್ತು ನಮ್ಮ ತಲೆ ಕೂದಲು ಬೆಳಗಾಗೋದು ಎಷ್ಟು ಸಹಜನೋ, ಕಣ್ಣಿನ ಪೊರೆ ಬರೋದು ಅಷ್ಟೇ ಸಹಜ. ನಮ್ಮ ಮೂಳೆ ಡಾಕ್ಟರ್ ಇದ್ದಾರೆ, ಇತ್ತೀಚೆಗೆ ಮೊಣಕಾಲು ಮೂಳೆ ಸವಿಯೋದು ಸಹಿತ ಎಲ್ಲರೂ ಹಿಂಗೆ ಬಂಕರ್ಗಾಲ್ ಇಟ್ಕೊಂಡು ನಡೆದಾಡೋದು ಸಹಿತ ಅಷ್ಟೇ ಸಹಜ ಆಗಿದೆ. ಆ ವಿಷಯವನ್ನ ಮನಗಂಡು ನಾನು ಮೊನ್ನೆ ಉಗ್ರೇಶ್ ಅಣ್ಣವರು ತಮ್ಮ ಬರ್ತ್ಡೇ ಆಚರಿಸ್ಕೊಳ್ತೀವಿ ಅಂತ ಅಂದಾಗ ನಾನೊಂದು ವಿಚಾರ ಪ್ರಸ್ತಾಪ ಮಾಡಿದೆ. ನಾನು ನೇತ್ರಾಧಿಕಾರಿಯಾಗಿ ಆರೋಗ್ಯ ಇಲಾಖೆಯಲ್ಲಿ 38 ವರ್ಷಗಳ ಸೇವೆಯನ್ನ ಮಾಡಿದ್ದೇನೆ. ನಂದು ಇದೇ ತಾಲೂಕು ಬೆಜ್ಜಿಹಳ್ಳಿ ಗ್ರಾಮ. ನನ್ನ ಮಗನು ಸಹಿತ ಡಾಕ್ಟರ್ ಭರತ್ ಗೌಡ ಇಲ್ಲಿ ಶಿರಾದಲ್ಲಿ ಸಹಿತ ರಘು ಆಸ್ಪತ್ರೆಯಲ್ಲಿ ಮೂಳೆ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಸೊಸೆನು ಸಹಿತ ಶ್ರೀದೇವಿ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿನ ನೀವು ನಿಮ್ಮ ಜನಗಳಿಗೆ ಏನಾರ ಅನುಕೂಲ ಮಾಡೋದಿದ್ರೆ ಆರೋಗ್ಯ ಕೊಡ್ರಿ. ಜನಕ್ಕೆ ಆರೋಗ್ಯ ಕೊಟ್ರೆ ನೀವು ಯಾವ ದುಡ್ಡು ಕಾಸು ಯಾವ ಕೊಡ್ಬೇಡ್ರಿ. ಅವರೇ ದುಡ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂತಾರೆ ಅಂತ ಹೇಳಿ ಸಲಹೆ ಕೊಟ್ಟಾಗ ಇದು ಒಳ್ಳೆ ಸಲಹೆ ಅಂತೇಳಿ ಅವರು ತಮ್ಮ ಬರ್ಡೇಗೆ ಜನವರಿ 1ನೇ ತಾರೀಕು ಒಂದು ಆರೋಗ್ಯ ಶಿಬಿರವನ್ನು ಮಾಡಿದ್ರು. ನಮಗೆ ಶಂಕರ್ ಆಸ್ಪತ್ರೆ ಬೆಂಗಳೂರಿನವರು ಹಾಗೂ ಮತ್ತೆ ಶ್ರೀದೇವಿ ಆಸ್ಪತ್ರೆ ಅವರು ಬಂದು ಅವತ್ತು ಬಹಳಷ್ಟು ಜನಕ್ಕೆ ಅವತ್ತು ಎಂಜಿಯೋಗ್ರಾಫಿ ಆಗ್ಬೋದು, ECG ಆಗ್ಬೋದು, ಕಿವಿ ಮೂಗು ಗಂಟ್ಲದಾಗ್ಬೋದು, ಕಣ್ಣಿಂದಾಗ್ಬೋದು ಎಲ್ಲ ಚೆಕಪ್ ಮಾಡಿ ಕೆಲವೊಂದು ಅನುಕೂಲಗಳನ್ನು ಮಾಡಿಕೊಟ್ರು. ಮುಂದಿನ ಭಾಗವಾಗಿ ನಾವಿಲ್ಲಿ ಲಯನ್ಸ್ ಕ್ಲಬ್ ಅಂತ ಹೇಳ್ಕೊಂಡು ಶಿರಾದಲ್ಲಿ ಒಂದು ಕ್ಲಬ್ ಅನ್ನ ಮಾಡ್ಕೊಂಡ್ವಿ. ಕ್ಲಬ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ಇರ್ತಕ್ಕಂಥ ಮಲ್ಲೇಶ್ ಅಣ್ಣವರು ಸಹಿತ ನಮ್ಮ ಕ್ಲಬ್ನ ಸದಸ್ಯರಿದ್ದಾರೆ. ಈಗ ಅವರು ಬರೇ ಮಲ್ಲೇಶ್ ಅಣ್ಣಲ್ಲ, ಈಗ ಲಯನ್ ಮಲ್ಲೇಶ್ ಅಣ್ಣವರು. ನಮ್ಮ ಉಗ್ರೇಶ್ ಅಣ್ಣವನ್ನು ಸಹಿತ ನಮ್ಮ ಲಯನ್ಸ್ ಕ್ಲಬ್ ಸದಸ್ಯರನ್ನು ಮಾಡ್ಕೊಂಡಿದೀವಿ. ಅವರು ಲಯನ್ ಉಗ್ರೇಶ್ ಅಣ್ಣವರಿದ್ದಾರೆ. ಹೀಗೆ 23 ಜನ ಸದಸ್ಯರು ಸೇರಿ ನಾವು ಲಯನ್ಸ್ ಕ್ಲಬ್ ಅನ್ನ ಮಾಡ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಮುಖ್ಯವಾದ ಉದ್ದೇಶ ಒಂದೇ, ನಾವು ನಮ್ಮ ಇದು ಏನಿದೆ ಬರದ ನಾಡು ಅಂತಾನೆ ಫೇಮಸ್ ಆಗಿದೆ. ವರ್ಷದಾಗಿ 2-3 ಮಳೆ ಬಂದ್ರೆ ಬಹಳ ಹೆಚ್ಚು. ಇಂಥ ಸಂದರ್ಭದಲ್ಲಿ ನಾವ್ ಇಲ್ಲಿ ಜನಕ್ಕೆ ಕೊನೆ ಪಕ್ಷ ನಮ್ ಕಡೆ ಏನಾಗ್ತದೆ ಒಂದು ಸಹಾಯ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ನಮ್ಗ ಜೊತೆಗೂಡಿದ್ದು ತುಮಕೂರಿನಲ್ಲಿ ಇರ್ತಕ್ಕಂಥ ನೇತ್ರದೀಪ ಆಸ್ಪತ್ರೆ ಅವ್ರು ಹೇಳಿದ್ರು, ನೀವು ಮಾಡಿ ಸರ್, ವಾರದಲ್ಲಿ ಒಂದು ಕ್ಯಾಂಪ್ ಮಾಡಿ, ನೀವು ಯಾವ ಊರಾಗಾರ ಮಾಡಿ, ನಾವು ಬಂದು ನಿಮ್ಗೆ ನಾವು ಕ್ಯಾಂಪ್ ಮಾಡಿ ಕೊಡ್ತೀವಿ. ಪ್ರತಿಯೊಂದು ಕ್ಯಾಂಪ್ ಅಲ್ಲೂ ಸಹಿತ ನೀವು 25ರಿಂದ 30 ಜನ ಸೇರ್ಸಿರಿ, ನಮ್ದೇ ಬಸ್ಸಲ್ಲಿ ಕರ್ಕೊಂಡೋಗಿ ಉಚಿತವಾಗಿ ಊಟ ಉಪಚಾರ ಎಲ್ಲ ಔಷಧಿ ಎಲ್ಲ ಮಾಡಿ, ನೀವು ಯಾವೊಬ್ಬ ಮನುಷ್ಯ 50-60 ಸಾವಿರ ರೂಪಾಯಿ ಖರ್ಚು ಮಾಡಿ ಲೆನ್ಸ್ ಹಾಕೊಂಡು ಆಪರೇಷನ್ ಮಾಡ್ಕೊಂಡು ಬರ್ತದಿಲ್ಲ, ಅದನ್ನೇ ಅಷ್ಟೇ ಕ್ವಾಲಿಟಿ ನಿಮ್ಗೆ ಫ್ರೀ ಮಾಡ್ಕೊಡ್ತೀವಿ ಅಂತ ಹೇಳ್ಕೊಂಡು ಅವರು ಕೈ ಜೋಡಿಸಿದ್ದಾರೆ. ಅದರಿಂದ ನಾವು ಪ್ರತಿ ವಾರದಲ್ಲಿ ಒಂದು ಕ್ಯಾಂಪ್ ಮಾಡ್ಬೇಕು ಅಂತ ಹೇಳಿ ಉಗ್ರೇಶ್ ಅಣ್ಣವ್ರಿಗೆ ಅಂದಾಗ, ಅಣ್ಣ ನಮ್ಮಲ್ಲಿ 31-32 ಗ್ರಾಮ ಪಂಚಾಯತಿ ಇದಾವೆ, ಪ್ರತಿ ವಾರ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಅಭಿಮಾನಿಗಳನ್ನ ಹಿಡ್ಕೊಂಡು ನಿಮ್ಗೆ ಬಂದಿರ್ತಕ್ಕಂಥ ಈ ಶಿಬಿರಾರ್ಥಿಗಳಿಗೆ ಊಟ ಉಪಚಾರ ಎಲ್ಲನೂ ಮಾಡ್ತೀವಿ, ಆ ನಂತರ ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಿ ಅವರು ವಾಗ್ದಾನ